ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 8 ಜನವರಿ 2022. ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಮೊದಲನೇ ಆರ್ಟಿಕಲ್ ಆಟೋಮ್ಯಾಟಿಕ್ ಜನರೇಷನ್ ಕಂಟ್ರೋಲ್ ಬಗ್ಗೆ ಇದೆ, AGC. ನ್ಯೂಸ್ ಏನು ಅಂತಂದ್ರೆ, ರೀಸೆಂಟ್ ಆಗಿ ನಮ್ಮ ಯೂನಿಯನ್ ಮಿನಿಸ್ಟರ್ ಆಫ್ ಪವರ್ ಇವರು ಈ ಹೊಸ ತಂತ್ರಜ್ಞಾನವಾದ ಆಟೋಮ್ಯಾಟಿಕ್ ಜನರೇಷನ್ ಕಂಟ್ರೋಲ್ ಅನ್ನ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂತಂದ್ರೆ, ನಮ್ಮ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿಯಾದ ಒಂದು ಟಾರ್ಗೆಟ್ ಆಗಿರುವ ನಾನ್ ಫಾಸಿಲ್ ಫ್ಯೂಯಲ್ ನಿಂದ, ಅಂದ್ರೆ ಪಳೆಯುಳಿಕೆ ಅಲ್ಲದ ಒಂದು ಇಂಧನದ ಒಂದು ಮೂಲದಿಂದ 500 ಗೀಗಾವ್ಯಾಟ್ ಅನ್ನ ಅಷ್ಟು ಶಕ್ತಿಯನ್ನ ಉತ್ಪಾದನೆ ಮಾಡುವುದು. ಈ ಒಂದು ಟಾರ್ಗೆಟ್ ಅನ್ನ 2030ರವರೆಗೆ ನಮ್ಮ ಕೇಂದ್ರ ಸರ್ಕಾರ ಸೆಟ್ ಮಾಡಿದೆ. ಇನ್ನು ಈ ಒಂದು ಆಟೋಮ್ಯಾಟಿಕ್ ಜನರೇಷನ್ ಕಂಟ್ರೋಲ್ AGC ಏನಿದೆ, ಇದನ್ನ ಆಪರೇಟ್ ಮಾಡ್ತಾ ಇರೋದು ಪವರ್ ಸಿಸ್ಟಮ್ ಆಪರೇಷನ್ ಕಾರ್ಪೊರೇಷನ್ ಪೋಸೋಕೋ ಥ್ರೂ ನ್ಯಾಷನಲ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್. ಈ ಒಂದು ವ್ಯವಸ್ಥೆಯಿಂದ ಪೋಸೋಕೋ ಈ ಒಂದು AGCಯ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಇನ್ನು ಈ ಆಟೋಮ್ಯಾಟಿಕ್ ಜನರೇಷನ್ ಕಂಟ್ರೋಲ್ AGCಯ ಒಂದು ಕಾರ್ಯವೈಖರಿಯನ್ನ ತಿಳ್ಕೊಳ್ಳೋದಾದ್ರೆ, ನಮ್ಮ ನ್ಯಾಷನಲ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ ನಿಂದ ಪ್ರತಿ 4 ಸೆಕೆಂಡ್ಗಳಿಗೆ ಒಂದು ಸಿಗ್ನಲ್ ಪಾಸ್ ಆಗುತ್ತೆ. ಇದು ಸುಮಾರು 50 ಪವರ್ ಪ್ಲಾಂಟ್ಗಳಿಗೆ ಪಾಸ್ ಆಗುವುದರಿಂದ ಒಂದು ಫ್ರೀಕ್ವೆನ್ಸಿ ಮತ್ತೆ ಒಂದು ವಿಶ್ವಾಸಾರ್ಹವಾದ ಒಂದು ಇಂಡಿಯನ್ ಪವರ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಲು ಈ ಆಟೋಮ್ಯಾಟಿಕ್ ಜನರೇಷನ್ ಕಂಟ್ರೋಲ್ ಸಹಾಯ ಮಾಡಲಿದೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ನಮ್ಮ ಒಂದು ಪವರ್ ಜನರೇಷನ್ ಸಿಸ್ಟಮ್ನಲ್ಲಿ ಅದರ ಒಂದು ದಕ್ಷತೆಯನ್ನ ಜಾಸ್ತಿ ಮಾಡಿ ಯಾವುದೇ ರೀತಿಯಿಂದ ವಿದ್ಯುತ್ ಶಕ್ತಿಯ ಒಂದು ಪೋಲಾಗದಿರುವಿಕೆಯನ್ನ ತಪ್ಪಿಸುವುದು ಈ ಆಟೋಮ್ಯಾಟಿಕ್ ಜನರೇಷನ್ ಕಂಟ್ರೋಲ್ನ ಮುಖ್ಯ ಉದ್ದೇಶ ಆಗಿದೆ. ಇದರೊಂದಿಗೆ ನಮ್ಮ RK ಸಿಂಗ್ ಇವರು ಪೋಸೋಕೋ ಮತ್ತೆ IIT ಬಾಂಬೆ ಇವೆರಡೂ ಒಂದು ಸಹಭಾಗಿತ್ವದಲ್ಲಿ ಪ್ರಿಪೇರ್ ಆದ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಅದರ ಹೆಸರು ಅಸೆಸ್ಮೆಂಟ್ ಆಫ್ ಇನರ್ಷಿಯಾ ಇನ್ ಇಂಡಿಯನ್ ಪವರ್ ಸಿಸ್ಟಮ್. ಈ ಒಂದು ರಿಪೋರ್ಟ್ ಅನ್ನ ಕೂಡ ನಮ್ಮ ಕೇಂದ್ರ ಮಂತ್ರಿಗಳು ರಿಲೀಸ್ ಮಾಡ್ತಾರೆ. ಇನ್ನು ಈ ಪೋಸೋಕೋ ಒಂದು ಸಿಸ್ಟಮ್ ಅಥವಾ ವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಒಂದು ಸಂಸ್ಥೆ ಪವರ್ ಸಿಸ್ಟಮ್ ಆಪರೇಷನ್ ಕಾರ್ಪೊರೇಷನ್ ಇದನ್ನ 3 ಜನವರಿ 2017ರಲ್ಲಿ ಆಪರೇಷನ್ ಸ್ಟಾರ್ಟ್ ಮಾಡಲಾಯಿತು. ಇಟ್ ವಿಲ್ ಕಮ್ ಅಂಡರ್ ಮಿನಿಸ್ಟ್ರಿ ಆಫ್ ಪವರ್. ಇದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿದ್ದು, ಇದು ಆಲ್ರೆಡಿ ಇದ್ದ ನಮ್ಮ ಪವರ್ ಗ್ರಿಡ್ ಅನ್ನ ರಿಪ್ಲೇಸ್ ಮಾಡಿ ಒಂದು ಸಬ್ಸಿಡರಿ ಆರ್ಗನೈಸೇಷನ್ ಆಗಿ ಜನರೇಟ್ ಆಗಿದೆ. ಈ ಒಂದು ಪೋಸೋಕೋ ಡೇ ಅನ್ನ ಪ್ರತಿ ವರ್ಷ 3ನೇ ಜನವರಿಯಂದು ಅಬ್ಸರ್ವ್ ಮಾಡಲಾಗುತ್ತದೆ. ಈ ಒಂದು ಪೋಸೋಕೋದ ಮುಖ್ಯ ಕಾರ್ಯ ಅಂತಂದ್ರೆ, ಇಟ್ ಎನ್ಶೋರ್ಸ್ ದ ಇಂಟಿಗ್ರೇಟೆಡ್ ಆಪರೇಷನ್ ಆಫ್ ದ ಗ್ರಿಡ್. ಈ ಪವರ್ ಗ್ರಿಡ್ಗಳನ್ನ ಒಂದು ಸಮಗ್ರವಾದಂಥ ಕಾರ್ಯಾಚರಣೆಯನ್ನ ನೋಡಿಕೊಳ್ಳುವುದು ಮತ್ತೆ ರಿಲಯಬಲ್ ಮತ್ತೆ ವಿಶ್ವಾಸಾರ್ಹ ಮತ್ತು ದಕ್ಷವಾದ ಒಂದು ಅಟ್ ದ ಸೇಮ್ ಟೈಮ್ ಸೆಕ್ಯೂರ್ಡ್ ಮ್ಯಾನರ್ನಲ್ಲಿ ಈ ಒಂದು ಕೆಲಸವನ್ನ ನೋಡಿಕೊಳ್ಳುವುದು ಈ ಪೋಸೋಕೋದ ಮುಖ್ಯ ಕಾರ್ಯವಾಗಿದೆ. ಮತ್ತೆ ಪ್ರೆಸೆಂಟ್ಲಿ ನಮ್ಮ ಪೋಸೋಕೋದಲ್ಲಿ 5 ಪ್ರಾದೇಶಿಕವಾದ ಲೋಡ್ ಡಿಸ್ಪ್ಯಾಚ್ ಸೆಂಟರ್ಗಳಿದ್ದು, ಒಂದು ನ್ಯಾಷನಲ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ ಇದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಆಟೋಮ್ಯಾಟಿಕ್ ಜನರೇಷನ್ ಕಂಟ್ರೋಲ್. ಇದರ ಮುಖ್ಯ ಉದ್ದೇಶ ಅಂತಂದ್ರೆ, ನಮ್ಮ ಪವರ್ ಜನರೇಷನ್ ಒಂದು ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದ ಒಂದು ವಿದ್ಯುತ್ ಪೋಲಾಗದಿರುವಿಕೆಯನ್ನ ನೋಡಿಕೊಳ್ಳುವುದು ಮತ್ತೆ ಅದರ ಒಂದು ಕಾರ್ಯವೈಖರಿಯ ದಕ್ಷತೆಯನ್ನು ಹೆಚ್ಚಿಸುವುದು ಈ AGCಯ ಮುಖ್ಯ ಕೆಲಸವಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್, ಆಂಟಿಗ್ವಾ ಅಂಡ್ ಬಾರ್ಬುಡಾ ಈ ಒಂದು ದೇಶ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದರ ಒಂದು 102ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿದ್ದರ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದ್ರೆ, ಈ ಕೆರಿಬಿಯನ್ ನೇಷನ್ ಆದ ಆಂಟಿಗ್ವಾ ಮತ್ತೆ ಬಾರ್ಬುಡಾ ಈ ಒಂದು ದೇಶವು ನಮ್ಮ ಭಾರತದ ನೇತೃತ್ವದಲ್ಲಿ ಒಂದು ಇನಿಷಿಯೇಟ್ ಆದ ಗ್ಲೋಬಲ್ ಗ್ರೀನ್ ಎನರ್ಜಿ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ 102ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ. ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಆಂಟಿಗ್ವಾ ಬಾರ್ಬುಡಾದ ಪ್ರಧಾನಮಂತ್ರಿಯಾದ ಗ್ಯಾಸ್ಟೋನ್ ಬ್ರೋನಿ ಇವರು ನಮ್ಮ ದೇಶದಿಂದ ರಾಯಭಾರಿಯಾದ ಹೈ ಕಮಿಷನರ್ ಆದ ಡಾಕ್ಟರ್ KJ ಶ್ರೀನಿವಾಸ ಇವರೊಂದಿಗೆ
ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಈ ಒಂದು ಫ್ರೇಮ್ವರ್ಕ್ ಅಗ್ರಿಮೆಂಟ್ಗೆ ಸಹಿ ಮಾಡಿದ್ದರ ಬಗ್ಗೆ ನ್ಯೂಸ್ ಇದೆ. ಇನ್ನು ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಫ್ರಾನ್ಸ್ನಲ್ಲಿ ನಡೆದ ಒಂದು 21ನೇ ಕಾನ್ಫರೆನ್ಸ್ ಆಫ್ ಪಾರ್ಟಿ ಯುನೈಟೆಡ್ ನೇಷನ್ನ ಕ್ಲೈಮೇಟ್ ಚೇಂಜ್ COP21 ಅಂತ ಕರೀತಾರೆ. ಇದು ಫ್ರಾನ್ಸ್ನಲ್ಲಿ 2015ರಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಇದರ ಒಂದು 21ನೇ ಸೆಷನ್ನಲ್ಲಿ ಭಾರತ ಮತ್ತು ಫ್ರಾನ್ಸ್ಗಳು 2015ರಲ್ಲಿ ಈ ಸೋಲಾರ್ ಎನರ್ಜಿ ಸೌರಶಕ್ತಿಯನ್ನು ಪ್ರೋತ್ಸಾಹಿಸುವ ಒಂದು ಉದ್ದೇಶದಿಂದ ಇಂಡಿಯಾ ಮತ್ತು ಫ್ರಾನ್ಸ್ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನು ಇನಿಷಿಯೇಟ್ ಮಾಡ್ತಾರೆ. ಇನ್ನು ಈಗ ರೀಸೆಂಟ್ ಆಗಿ 102ನೇ ಮೆಂಬರ್ ಆದ ಆಂಟಿಗ್ವಾ ಬಾರ್ಬುಡಾದ ಒಂದು ಮ್ಯಾಪ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ಅಟ್ಲಾಂಟಿಕ್ ಮತ್ತೆ ಕ್ಯಾರಿಬಿಯನ್ ಸಿ ಇವೆರಡರ ಮಧ್ಯದಲ್ಲಿ ಒಂದು ದ್ವೀಪ ರಾಷ್ಟ್ರವಾಗಿದೆ. ಇಲ್ಲಿ ನೋಡ್ಬೋದು ನೀವು ಆಂಟಿಗ್ವಾ ಅಂಡ್ ಬಾರ್ಬುಡಾ. ಇದು ಸೌತ್ ಅಮೇರಿಕಾ ಮತ್ತೆ ನಾರ್ತ್ ಅಮೇರಿಕಾ ಇವೆರಡರ ಮಧ್ಯದಲ್ಲಿರುವ ಸೆಂಟ್ರಲ್ ಅಮೇರಿಕಾ ದ್ವೀಪಗಳ ಒಂದು ಸಮೂಹದಲ್ಲಿ ಈ ಒಂದು ಆಂಟಿಗ್ವಾ ಬಾರ್ಬುಡಾ ಕಂಡುಬರುತ್ತದೆ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುತ್ತೆ. ಅಟ್ಲಾಂಟಿಕ್ ಓಷಿಯನ್ ಮತ್ತೆ ಕ್ಯಾರಿಬಿಯನ್ ಸಿ ಇವೆರಡರ ಮಧ್ಯದಲ್ಲಿ ಆಂಟಿಗ್ವಾ ಅಂಡ್ ಬಾರ್ಬುಡಾ ಬರುತ್ತದೆ. ಇದರ ಪಕ್ಕದ ರಾಷ್ಟ್ರ ಅಂತಂದ್ರೆ ಪೋರ್ಟರಿಕೋ, ಡೊಮಿನಿಕನ್ ರಿಪಬ್ಲಿಕ್, ಇಲ್ಲಿ ಸೌತ್ ಅಮೇರಿಕಾ ಖಂಡದಿಂದ ವೆನಿಜುವೆಲಾ ಬರುತ್ತದೆ. ಇನ್ನು ಈ ಆಂಟಿಗ್ವಾ ಬಾರ್ಬುಡಾದ ಒಂದು ರಾಜಧಾನಿ ಸೇಂಟ್ ಜಾನ್ಸ್. ಈ ದೇಶದ ಕರೆನ್ಸಿ ಈಸ್ಟ್ ಕ್ಯಾರಿಬಿಯನ್ ಡಾಲರ್. ದೇಶದ ಪ್ರಧಾನಮಂತ್ರಿ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಗ್ಯಾಸ್ಟೋನ್ ಬ್ರೌನಿ ಅವರು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಈ ಉಜಾಲಾ ಸ್ಕೀಮ್ ಬಗ್ಗೆ ಇದೆ. ರೀಸೆಂಟ್ ಆಗಿ ಜನವರಿ 2015ರಲ್ಲಿ ಲಾಂಚ್ ಆಗಿದ್ದ ಉನ್ನತ್ ಜ್ಯೋತಿ ಬೈ ಅಫೋರ್ಡೆಬಲ್ LEDs ಫಾರ್ ಆಲ್ ಉಜಾಲಾ ಈ ಒಂದು ಸ್ಕೀಮ್ನ 7 ವರ್ಷಗಳು ಕಂಪ್ಲೀಟ್ ಆಗಿದ್ದರ ಬಗ್ಗೆ ನ್ಯೂಸ್ ಇದೆ. ಈ ಒಂದು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆದ ಈ ಒಂದು ಉಜಾಲಾ ಪ್ರೋಗ್ರಾಮ್ ಏನಿದೆ, ಇದು ಜಗತ್ತಿನಾದ್ಯಂತ ಅತಿ ದೊಡ್ಡದಾದ ಒಂದು ಝೀರೋ ಸಬ್ಸಿಡಿ ಡೊಮೆಸ್ಟಿಕ್ ಲೈಟಿಂಗ್ ಪ್ರೋಗ್ರಾಮ್ ಆಗಿದ್ದು, ಸುಮಾರು 36,78,00,000 LED ಬಲ್ಬ್ಗಳನ್ನು ದೇಶದಾದ್ಯಂತ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಈ ಒಂದು ಉಜಾಲಾ ಸ್ಕೀಮ್ ಏನಿದೆ ಜನವರಿ 5, 2022ರಂದು ತನ್ನ 7 ವರ್ಷಗಳನ್ನು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿದೆ. ಈ ಒಂದು ಉಜಾಲಾ ಸ್ಕೀಮ್ನಿಂದ ಸುಮಾರು 48 ಬಿಲಿಯನ್ ಕಿಲೋವ್ಯಾಟ್ ಅವರ್ಗಳಷ್ಟು ಪ್ರತಿ ವರ್ಷ ನಮ್ಮ ಶಕ್ತಿಯ ಒಂದು ಕನ್ಸ್ಯೂಮ್ ಮಾಡುವುದರಲ್ಲಿ ಕಡಿಮೆಯನ್ನು ನಾವು ಕಂಡಿದ್ದೇವೆ. ಅಂದರೆ ಸುಮಾರು 48 ಬಿಲಿಯನ್ನಷ್ಟು ಎನರ್ಜಿಯನ್ನು ಸೇವ್ ಮಾಡಿದ್ದಾರೆ. ಇದರೊಂದಿಗೆ ಈ ಒಂದು 9,565 ಮೆಗಾವ್ಯಾಟ್ಗಳಷ್ಟು ಡಿಮ್ಯಾಂಡನ್ನು ಕೂಡ ಕಡಿಮೆ ಮಾಡಲಾಗಿದೆ. ಈ ಒಂದು ಉಜಾಲಾ ಸ್ಕೀಮ್ನಿಂದ ಏನು LED ಲೈಟ್ಗಳನ್ನು ಬಳಸಿದ್ದರು, ಇದರ ಬಳಕೆಯಿಂದಾಗಿ ಒಂದು ವಾಯು ಮಾಲಿನ್ಯವನ್ನು ಕೂಡ ತಡೆಯಲಾಗಿದೆ. ಯಾವ ರೀತಿ ಅಂತಂದರೆ ಸುಮಾರು 386 ಕೋಟಿ ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅದರ ಒಂದು ಜನರೇಷನ್ ಅಥವಾ ಎಮಿಷನ್ ಕೂಡ ಕಡಿಮೆ ಮಾಡಲಾಗಿದೆ. 2015ರಲ್ಲಿ ಈ ಸ್ಕೀಮ್ ಲಾಂಚ್ ಆದಾಗ ಇದಕ್ಕೆ LED ಬೇಸ್ಡ್ ಡೊಮೆಸ್ಟಿಕ್ ಎಫಿಷಿಯೆಂಟ್ ಲೈಟಿಂಗ್ ಪ್ರೋಗ್ರಾಮ್ ಅಥವಾ ಡೆಲ್ಪ್ ಅಂತ ಕರೆಯಲಾಗಿತ್ತು. ಇದರ ಒಂದು ಮುಖ್ಯ ಉದ್ದೇಶ ಇಷ್ಟೇ, ಈ ನಮ್ಮ ಪವರ್ ಯೂಸೇಜ್ನಲ್ಲಿ ಶಕ್ತಿಯ ಒಂದು ಯೂಸ್ ಮಾಡುವ ಒಂದು ರೀತಿಯಲ್ಲಿ ಒಂದು ದಕ್ಷತೆಯನ್ನು ತರುವುದು ಮತ್ತು ಕನ್ಸಂಪ್ಷನ್ ಸೇವಿಂಗ್ಸ್ ಆ್ಯಂಡ್ ಲೈಟಿಂಗ್ ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶ ಆಗಿತ್ತು. ಉಳಿತಾಯ ಮತ್ತು ಪ್ರತಿ ಮನೆಗೆ ಬೆಳಕು ಕೊಡುವುದು ಕೂಡ ಈ ಸ್ಕೀಮ್ನ ಉದ್ದೇಶ ಆಗಿತ್ತು. ಈ ಒಂದು ಪ್ರೋಗ್ರಾಮ್ನ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂತಂದರೆ ನಮ್ಮ ಭಾರತದ ಎನರ್ಜಿ ಎಫಿಷಿಯನ್ಸಿ ಸರ್ವಿಸ್ ಲಿಮಿಟೆಡ್ ಈ ಒಂದು ಸಂಸ್ಥೆ ನಮ್ಮ ಮಿನಿಸ್ಟ್ರಿ ಆಫ್ ಪವರ್ ಇದರ ಒಂದು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ನಲ್ಲಿ ಬರುತ್ತದೆ. ಇದು ಈ ಒಂದು ಪ್ರೋಗ್ರಾಮ್ನ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿತ್ತು. ಈ ಡಿಸ್ಟ್ರಿಬ್ಯೂಷನ್ ಕಂಪನಿ ಅಥವಾ ಡಿಸ್ಕಾಮ್ನಿಂದ ಮೀಟರನ್ನು ಪಡೆದಿರುವ ಪ್ರತಿಯೊಂದು ಮನೆಯೂ ಕೂಡ ಈ LED ಬಲ್ಬ್ಗಳನ್ನು ಪಡೆಯುವ ಒಂದು ಸ್ಕೀಮ್ ಆಗಿತ್ತು ಈ ಉಜಾಲಾ. ಸೊ ಇದು ಈಗ 7 ವರ್ಷಗಳನ್ನು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಎಕ್ಸಸೈಸ್ ಸೀ ಡ್ರ್ಯಾಗನ್ ಈ ಒಂದು ಯುದ್ಧಾಭ್ಯಾಸದ ಬಗ್ಗೆ ಇದೆ. ಇದು ಒಂದು ಬಹುರಾಷ್ಟ್ರೀಯವಾದ ಮಲ್ಟಿನ್ಯಾಷನಲ್ ಎಕ್ಸಸೈಸ್ ಆಗಿದ್ದು, ದ ಕಂಟ್ರೀಸ್ ವಿಚ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಎಕ್ಸಸೈಸ್ ಆರ್ ಇಂಡಿಯಾ, ಆಸ್ಟ್ರೇಲಿಯಾ, ಕೆನಡಾ, US,
ಸೌತ್ ಕೊರಿಯಾ ಮತ್ತು ಜಪಾನ್. ಈ ಒಂದು ಯುದ್ಧಾಭ್ಯಾಸ ಏನಿದೆ US ಏರ್ಫೋರ್ಸ್ ಬೇಸ್ ಎಲ್ಲಿ ಅಂತಂದರೆ ಗೋಮ್ ಅನ್ನುವ ಒಂದು ಐಲ್ಯಾಂಡ್ನಲ್ಲಿ US ಏರ್ಫೋರ್ಸ್ ಬೇಸ್ನಿಂದ ಅದರ ಸುತ್ತದಲ್ಲಿ ಅಂದರೆ ಪೆಸಿಫಿಕ್ ಓಷನ್, ಇಂಡೋ ಪೆಸಿಫಿಕ್ ಓಷನ್ನಲ್ಲಿ ಈ ಒಂದು ಯುದ್ಧಾಭ್ಯಾಸ ನಡೆಯಲಿದೆ. ಈ ಒಂದು ಸಿ ಡ್ರ್ಯಾಗನ್ 22 ಏನಿದೆ ಇದು ಯುಎಸ್ನ ನೇತೃತ್ವದಲ್ಲಿ ನಡೆಯುತ್ತಿರುವ ಒಂದು ಯುದ್ಧಾಭ್ಯಾಸ ಆಗಿದ್ದು, ಇದರ ಫೋಕಸ್ ಏನಿರುತ್ತೆ ಆಂಟಿ ಸಬ್ಮರೀನ್ ವಾರ್ಫೇರ್ ಟ್ರೈನಿಂಗ್, ಜಲಾಂತರ್ಗಾಮಿಯ ಒಂದು ವಾರ್ಫೇರ್ ಟ್ರೈನಿಂಗ್ನ ಒಂದು ಫೋಕಸ್ ಇರುತ್ತದೆ. ಈ ಒಂದು ಎಕ್ಸಸೈಸ್ನಲ್ಲಿ ಮರಿಟೈಮ್ ಸೆಕ್ಯೂರಿಟಿ ಅಂತಂದರೆ ಈ ಕಡಲ ಒಂದು ಸಮುದ್ರದ ಭದ್ರತೆಯ ಕುರಿತು ಅದರ ಸವಾಲುಗಳನ್ನು ಕುರಿತು ಡಿಸ್ಕಸ್ ಮಾಡಲಾಗುತ್ತದೆ. ಇದರ ಮುಖ್ಯವಾದ ಫೋಕಸ್ಡ್ ಏರಿಯಾ ಅಂತಂದರೆ ಇಂಡೋ ಪೆಸಿಫಿಕ್ ರೀಜನ್. ಇದು ಫ್ಲೈಟ್ ಟ್ರೈನಿಂಗ್ 270 ತಾಸುಗಳ ಫ್ಲೈಟ್ ಟ್ರೈನಿಂಗ್ ಕೂಡ ಈ ಒಂದು ಯುದ್ಧಾಭ್ಯಾಸದಲ್ಲಿ ನಡೆಯುತ್ತದೆ. ಈ ಎಕ್ಸಸೈಸ್ ಸಿ ಡ್ರ್ಯಾಗನ್ 22ನಲ್ಲಿ ಒಂದು ಡ್ರ್ಯಾಗನ್ ಬೆಲ್ಟ್ ಅವಾರ್ಡ್ ಕೂಡ ಇರುತ್ತದೆ. ಈ ಒಂದು ಯುದ್ಧಾಭ್ಯಾಸದಲ್ಲಿ ಸಾಕಷ್ಟು ರೀತಿಯ ಇವೆಂಟ್ಸ್ಗಳನ್ನು ಹೊಂದಿದ್ದು ಮಿಲಿಟರಿ ಫೋರ್ಸಸ್ಗಳು ಈ ಪ್ರತಿಯೊಂದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತದೆ. ಮತ್ತು ಈ ಯಾವ ದೇಶದ ಮಿಲಿಟರಿ ಫೋರ್ಸಸ್ ಒಂದು ಹೈಯೆಸ್ಟ್ ಸ್ಕೋರ್ಗಳನ್ನು ಪಡೆಯುತ್ತದೆಯೋ ಅವರಿಗೆ ಈ ಡ್ರ್ಯಾಗನ್ ಬೆಲ್ಟ್ ಅವಾರ್ಡನ್ನು ಕೂಡ ಈ US ಕೊಡಲಾಗುತ್ತದೆ. ಈ 2021 ಡ್ರ್ಯಾಗನ್ ಬೆಲ್ಟ್ ಅವಾರ್ಡನ್ನು ಪಡೆದವರು ರಾಯಲ್ ಕೆನಡಿಯನ್ ಏರ್ಫೋರ್ಸ್ದವರು. ನೆಕ್ಸ್ಟ್ ಆರ್ಟಿಕಲ್ ಹೈದರಾಬಾದ್ ಓಪನ್ ರಾಕ್ ಮ್ಯೂಸಿಯಂ ಬಗ್ಗೆ ಇದೆ. ರೀಸೆಂಟ್ ಆಗಿ ಒಂದು ಹೈದರಾಬಾದ್ನಲ್ಲಿ ಒಂದು ಹೊಸ ಮ್ಯೂಸಿಯಂ ಅನ್ನ ಫಸ್ಟ್ ಟೈಮ್ ಆಗಿ ಓಪನ್ ಮಾಡ್ತಾರೆ. ಇದು ಓಪನ್ ರಾಕ್ ಮ್ಯೂಸಿಯಂ ಅಂತ ಕರೆಯಲಾಗ್ತದೆ. ನ್ಯೂಸ್ ಏನು ಅಂತಂದ್ರೆ ಜನವರಿ 6, 2022 ನಮ್ಮ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಅರ್ತ್ ಸೈನ್ಸ್ ಜಿತೇಂದ್ರ ಸಿಂಗ್ ಅವರು ಈ ಒಂದು ಓಪನ್ ರಾಕ್ ಮ್ಯೂಸಿಯಂ ಅನ್ನ ಇನಾಗ್ರೇಟ್ ಮಾಡಿದ್ದರ ಬಗ್ಗೆ ಇದೆ. ಈ ಒಂದು ಓಪನ್ ರಾಕ್ ಮ್ಯೂಸಿಯಂನಲ್ಲಿ 35 ರೀತಿಯ ವಿಶಿಷ್ಟವಾದ ಒಂದು ರಾಕ್ಗಳನ್ನು ಕಲೆಕ್ಷನ್ ಮಾಡಲಾಗಿದೆ. ಈ ಒಂದು ರಾಕ್ಗಳು, ಈ ಒಂದು ಬಂಡೆಗಳು ನಮ್ಮ ದೇಶದಾದ್ಯಂತ ಬೇರೆ ಬೇರೆ ಭಾಗಗಳಿಂದ ತರಲಾಗಿದೆ. ಮತ್ತು ಕೆಲವೊಂದು ರಾಕ್ಗಳು ಸುಮಾರು 3.3 ಬಿಲಿಯನ್ ವರ್ಷಗಳಷ್ಟು ಅಂದರೆ 55 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದಂಥ ಬಂಡೆಗಳು ಕೂಡ ಈ ಒಂದು ಮ್ಯೂಸಿಯಂನಲ್ಲಿ ನೋಡಲು ಸಿಗುತ್ತದೆ. These rocks represent the deepest part of Earth, that is up to 175 km from distance from Earth's surface. ಭೂಮಿಯ ಮೇಲ್ಮೈನಿಂದ ಸುಮಾರು 175 ಕಿಲೋಮೀಟರ್ಗಳಷ್ಟು ಆಳವಾದ ಒಂದು ಸ್ಥಳದಿಂದ ಈ ಬಂಡೆಗಳು ಅಥವಾ ಕಲ್ಲುಗಳನ್ನು ಕಲೆಕ್ಟ್ ಮಾಡಲಾಗಿದೆ. ಈ ಒಂದು ರಾಕ್ ಮ್ಯೂಸಿಯಂ ನಮ್ಮ CSIR ನ್ಯಾಷನಲ್ ಜಿಯೋಗ್ರಾಫಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಇನಾಗ್ರೇಟ್ ಆಗಿದೆ. ಈ ಒಂದು ಹೈದರಾಬಾದ್ನಲ್ಲಿ ಓಪನ್ ಆಗಿರುವ ರಾಕ್ ಮ್ಯೂಸಿಯಂನ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಇದು ಭೂಮಿಯ ಒಂದು ಅತ್ಯಂತ ದೊಡ್ಡವಾದ ನಮ್ಮ ಡೇಟಾವನ್ನು ಕಲೆಕ್ಟ್ ಮಾಡಲು ಸಹಾಯ ಮಾಡುತ್ತದೆ. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ ದ ಸ್ಟ್ರಾಟಜಿಕ್ ಪಾಯಿಂಟ್ ಆಫ್ ವ್ಯೂ ವಿಚ್ ಈಸ್ ಅಟ್ ದ ಹೈ ಗ್ರೌಂಡ್ ಎರಾ ಆಫ್ ನಾಲೆಜ್ ಆ್ಯಂಡ್ ಎಕನಾಮಿ. ಆರ್ಥಿಕ ಒಂದು ದೃಷ್ಟಿಯಿಂದ ಕೂಡ ಈ ಒಂದು ಮ್ಯೂಸಿಯಂ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇಂಡಿಯಾ ಹ್ಯಾಸ್ ಬಿನ್ ಫುಲ್ಲಿ ಎಕ್ಸ್ಪ್ಲಾಟಿಂಗ್ ದ ನ್ಯೂ ಫ್ರಂಟಿಯರ್ ಬೈ ಕಾಂಟ್ರಿಬ್ಯೂಟಿಂಗ್ ಟು ಅಡ್ವಾನ್ಸ್ಮೆಂಟ್ ಆಫ್ ಅರ್ತ್ ಸೈನ್ಸ್. ಈ ಅರ್ತ್ ಸೈನ್ಸ್ ಅಥವಾ ಭೂಮಿಯ ವಿಜ್ಞಾನದ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಮಹತ್ವವಾದ ಒಂದು ಹೆಜ್ಜೆಯಾಗಿದೆ ಅಂತ ಹೇಳ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಆರ್ಟಿಕಲ್ ಫ್ರೆಂಡ್ಸ್. ಈಗ ಕ್ವಿಕ್ ರಿವಿಷನ್ ಮಾಡಿಬಿಡೋಣ. ನಮ್ಮ ಕ್ವಿಕ್ ರಿವಿಷನ್ನ ಫಸ್ಟ್ ಸ್ಟೇಟ್ಮೆಂಟ್, POSOCO ಸ್ಟ್ಯಾಂಡ್ಸ್ ಫಾರ್ ಪವರ್ ಸಿಸ್ಟಮ್ ಆಪರೇಷನ್ ಕಾರ್ಪೊರೇಷನ್. ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. 2017 ಜನವರಿ 3 ಈ POSOCO ಅನ್ನು ಇನಾಗ್ರೇಟ್ ಮಾಡಲಾಗಿತ್ತು. ಈ ಸಂಸ್ಥೆಯ ಫುಲ್ ಫಾರ್ಮ್ ಅಂತಂದರೆ ಪವರ್ ಸಿಸ್ಟಮ್ ಆಪರೇಷನ್ ಕಾರ್ಪೊರೇಷನ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ವಾಸ್ ಜಾಯಿಂಟ್ಲಿ ಲಾಂಚ್ಡ್ by India and France in 2015 during 21st session of United Nations Climate Change Conference of Party 21 in Paris, France. ಫ್ರಾನ್ಸ್ನಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನು ಇಂಡಿಯಾ ಮತ್ತು ಫ್ರಾನ್ಸ್ ದೇಶಗಳು ಇನಿಷಿಯೇಟ್ ಮಾಡಿದ್ದು ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಉನ್ನತ್ ಜ್ಯೋತಿ ಬೈ ಅಫೋರ್ಡೆಬಲ್ LEDs for all Ujala scheme was launched by Prime Minister of India Narendra Modi.
ಆನ್ ಜನವರಿ 5th 2015. ಈ ಸ್ಟೇಟ್ಮೆಂಟ್ ಕೂಡ ಟ್ರೂ ಆಗಿದೆ. ಈ ಉಜಾಲಾ ಸ್ಕೀಮನ್ನು 7 ವರ್ಷಗಳ ಹಿಂದೆ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಈ ಉಜಾಲಾ ಸ್ಕೀಮನ್ನು ಲಾಂಚ್ ಮಾಡಿದ್ದರು. ಇದರ ಫುಲ್ ಫಾರ್ಮ್ ಉನ್ನತ್ ಜ್ಯೋತಿ ಬೈ ಅಫೋರ್ಡೆಬಲ್ LEDs. ಪ್ರತಿ ಮನೆಗೆ ಮೀಟರ್ ಹೊಂದಿರುವ ಮನೆಗಳಿಗೆ LED ಬಲ್ಬ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಇದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಅಟ್ ದ ಸೇಮ್ ಟೈಮ್ ನಮ್ಮ ಶಕ್ತಿಯ ಒಂದು ಎನರ್ಜಿ ಕನ್ಸರ್ವೇಷನ್ ಕೂಡ ಆಗುತ್ತದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, Sea Dragon 22 exercise, US-led multinational exercise. India is also participating. ಈ ಒಂದು ಸ್ಟೇಟ್ಮೆಂಟ್ ಕೂಡ ಟ್ರೂ ಆಗಿದೆ. ಈ US-ನ ನೇತೃತ್ವದಲ್ಲಿ ಈ Sea Dragon 22 ಅನ್ನು ಗೋಮ್ ಅನ್ನುವ ಒಂದು US ಏರ್ಫೋರ್ಸ್ನ ಬೇಸ್ ಇರುವ ಒಂದು ಐಲ್ಯಾಂಡ್ನಲ್ಲಿ ಈ ಒಂದು ಯುದ್ಧಾಭ್ಯಾಸವನ್ನು ನಡೆಸಲಾಗ್ತಾ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಓಪನ್ ರಾಕ್ ಮ್ಯೂಸಿಯಂ ಈಸ್ ಇನಾಗ್ರೇಟೆಡ್ ಇನ್ ಹೈದರಾಬಾದ್. ಇದು ಭಾರತದಲ್ಲೇ ಮೊದಲವಾದ ಒಂದು ಬಂಡೆಗಳ ಒಂದು ಮ್ಯೂಸಿಯಂ ಆಗಿದ್ದು ಈ ಭೂವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಮಹತ್ವದ ಒಂದು ಹೆಜ್ಜೆಯಾಗಿದೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಟ್ರೂ. ನಮ್ಮ ILA ಈವ್ನಿಂಗ್ ಕ್ಲಾಸಸ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿದ್ದು, ಫಸ್ಟ್ ಬ್ಯಾಚ್ ಟೈಮಿಂಗ್ 6ರಿಂದ 8 ಗಂಟೆ ಈವ್ನಿಂಗ್ ಕ್ಲಾಸ್ಗಳು ನಡೀತಾ ಇವೆ. ಮತ್ತು ಈ ಕೋರ್ಸ್ ಫೀಸ್ ಓನ್ಲಿ 3,999 ಆ್ಯಂಡ್ PSI ಪೇಪರ್ 2 ಟೆಸ್ಟ್ ಸೀರೀಸ್ ಕೂಡ ನಡೀತಾ ಇದೆ. ಇಂಟ್ರೆಸ್ಟ್ ಇರೋ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ನಮ್ಮ ಆಫೀಸ್ಗೆ ಭೇಟಿ ನೀಡಿ ಜಾಯಿನ್ ಆಗ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಇವತ್ತಿನ ಈ ಡಿಸ್ಕಷನ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಇರುತ್ತದೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು PDF ನ ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಅ ನೈಸ್ ಡೇ.